ಚಲೋ ಆಗೈತ್ರಿ ಚಲೋ ಆಗೈತ್ರಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ರವಿವಾರ ಬೆಳಗ್ಗೆ ಟೈಮ್ 6 ಗಂಟೆ ಆಗಿ 40 ನಿಮಿಷ ಆಗೈತೆ ನೋಡ್ರಿ. ಗುಬ್ಬಚ್ಚಿ ಎಷ್ಟು ಮಸ್ತ್ ಸೌಂಡ್ ಮಾಡಾಕಂತವು. ಬೆಳಗ್ಗೆ ಎದ್ದು ಗುಬ್ಬಚ್ಚಿ ಸೌಂಡ್ ಕೇಳಾಕನ ಮಸ್ತ್ ಅನ್ಸುತ್ತಲ್ರಿ. ನನಗಂತೂ ಜಾಸ್ತಿ ಖುಷಿ ಆಗುತ್ತೆ. ದಿನ ನೋಡ್ತಾನೆ ಇರ್ತೀನಿ ಮತ್ತು ಇನ್ನಷ್ಟು ನೋಡ್ಬೇಕಂತನೇ ಅನ್ಸುತ್ತೆ. ಅಷ್ಟು ಮಸ್ತಾಗಿ ಸೌಂಡ್ ಮಾಡ್ತಾ ಇರ್ತಾವೆ. ಮತ್ತು ಅಕ್ಕಿನೂ ಅಷ್ಟೇ ಚಂದ ತಿಂತಿರ್ತಾವಲ್ಲ. ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಅವಕ್ಕೆ ಅಕ್ಕಿ ಹಾಕಿಬಿಟ್ಟನೆ ನೆಕ್ಸ್ಟ್ ಕೆಲಸ ನೋಡ್ರಿ. ಇವಾಗಂತೂ ಬ್ಯಾಸ್ಗೆ ಒಳಗೆ ಯೆಲ್ಲೋ ಕಲರ್ ಗುಬ್ಬಚ್ಚಿ ಬರ್ತಾವಲ್ಲ, ಅವನಂತೂ ಜಾಸ್ತಿ ಸೌಂಡ್ ಮಾಡ್ತಾವೆ ಮತ್ತು ಅಷ್ಟು ಫಾಸ್ಟಾಗಿನೂ ತಿಂತಾವ್ರಿ. ಹಾಕಿದ ಒಂದು 10 ನಿಮಿಷಕ್ಕನ ಪೂರ್ತಿ ಖಾಲಿ ಮಾಡಿಬಿಟ್ಟು ಮತ್ತೆ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ. ಇವತ್ತು ರವಿವಾರ ಐತಿ, ಕಾಯಿಪಲ್ಯಕ್ಕೆ ಹೋಗಬೇಕು ಮತ್ತು ಶಾವ್ಗೆ ಬಿಸಿಲಿಗೆ ಹಾಕಬೇಕು. ಈಗಿದ್ರೆ ಶಾವ್ಗೆ ಉಪ್ಪಿಟ್ಟು ಮಾಡಾಕಂತೀನಿ ನೋಡಿರಿ. ನಮ್ಮ ಮನ್ಯಾಗಂತೂ ಎಲ್ಲರಿಗೂ ಶಾವ್ಗೆ ಉಪ್ಪಿಟ್ಟು ಜಾಸ್ತಿ ಇಷ್ಟ ಆಗುತ್ತೆ. ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ, ಆದರೆ ತಿಂತೀನಿ. ಆದರೆ ನಮ್ಮ ಮನ್ಯಾಗ ಮನು ಮತ್ತು ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ನಿನ್ನೆ ಮಾಡಿಸ್ಕೊಂಬಂದಿದ್ದ ಶಾವ್ಗೆ ರೀ. ಅಂದರೆ 2 ದಿವಸ ಬಿಸಿಲಿಗೆ ಹಾಕಬೇಕು. ನಿನ್ನೆ ಒಂದು ದಿವಸ ಫುಲ್ ಬಿಸಿಲು ಐತಲ್ರಿ. ಇವಾಗ ಜಲ್ದಿ ಒಣಗ್ತಾವೆ. ಜಾಸ್ತಿ ಬಿಸಿಲು ಇರ್ಲಿಕ್ಕಂದ್ರೆ ಒಣಗೋದಿಲ್ಲ ರೀ. ಅಂದರೆ ಈ ಬೇಸಿಗೆಯಾಗ ಅಷ್ಟೇ ಶಾವ್ಗೆ ಮಾಡಿಸ್ಕೋಬೇಕಾಗುತ್ತೆ. ಇನ್ನೊಂದು ವಾರ 15 ದಿವಸ ಬಿಟ್ಟರೆ ಶಾವ್ಗೆ ಮಾಡಂಗೂ ಇಲ್ಲ ರೀ. ಗಿರಣಿನೂ ಬಂದ್ ಮಾಡಿಬಿಡ್ತಾರೆ. ಯಾಕಂದ್ರೆ ಬಿಸಿಲಿದ್ರೇ ಒಣಗ್ತಾವಲ್ರಿ. ಇವಾಗ ಜಾಸ್ತಿ ಬಿಸಿಲಿರುತ್ತೆ. ಒಂದು 2-3 ದಿವಸ ಬಿಸಿಲಿಗೆ ಹಾಕಿಬಿಟ್ರೆ ಮಸ್ತಾಗಿ ವರ್ಷ ತನಕ ಆರಾಮ್ಸ್ರಿ ಇಡ್ಬೋದು ರೀ. ಅಂದರೆ ನಿನ್ನೆ ನಾನು ಮಾಡಿಸ್ಕೊಂಡು ಬಂದಿದ್ದೆ ಅಲ್ರಿ. ಅವು ಕೋಲ್ ಮೇಲೆ ಹಾಕಿದ ತಕ್ಷಣ ಏನು ಜಾಸ್ತಿ ಆಗಿರ್ತೈತಲ್ಲ ಉದ್ದು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಕೆಳಗಡೆ ಬಿಟ್ಟಿರ್ತಾರೆ. ಅದನ್ನ ಈ ಥರ ಪುಡಿ ಆಗಿರ್ತಾವಲ್ರಿ, ಅದನ್ನ ಬಿಸಿಲಿಗೆ ಇಟ್ಟಿದ್ದೆ ನಿನ್ನೆ ತಂದು ಕೂಡಲೇ. ಹಾಗಾಗಿ ಅದನ್ನೇ ಉಪ್ಪಿಟ್ಟು ಮಾಡಾಕಂತೀನಿ ನೋಡಿರಿ. ಅಂದರೆ ನಾವು ಹೊರಗಡೆಯಿಂದ ಪ್ಯಾಕೆಟ್ ಒಳಗೆ ಶಾವ್ಗೆ ಸಿಗ್ತಾವಲ್ಲ, ಅದು ಶಾವ್ಗೆ ಉಪ್ಪಿಟ್ಟು ಟೇಸ್ಟ್ ಬೇರೆ ಇರುತ್ತೆ. ಇದೇ ಶಾವ್ಗೆ ಉಪ್ಪಿಟ್ಟು ಟೇಸ್ಟ್ ಬೇರೆ ಇರುತ್ತೆ ರೀ. ಈಗಿದ್ರೆ ಅದನ್ನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನೇ ಒಂದು ಸ್ವಲ್ಪ ಘಮ ಬರೋ ಮಟ್ಟ ಹುರ್ಕೋಬೇಕ್ರಿ. ಅಂದರೆ ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು. ಅಷ್ಟು ತನಕ ನಾನು ಈ ಕಡೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿಬಿಟ್ರೆ ಆಯಿತು. ಅಂದರೆ ದಿನ ಒಂದೇ ಥರ ಉಪ್ಪಿಟ್ಟು ತಿಂದು ಬೇಸರ ಆಗಿದ್ರೆ ಈ ಥರ ಒಂದು ದಿವಸ ಶಾವ್ಗೆ ಉಪ್ಪಿಟ್ಟು, ಒಂದು ದಿವಸ ರವೆ ಉಪ್ಪಿಟ್ಟು, ಒಂದು ದಿವಸ ಅವಲಕ್ಕಿ, ಈ ಥರ ಚೇಂಜ್ ಮಾಡ್ತಾ ಇರಬೇಕು. ಅಂದರೆ ಚಲೋ ಅನ್ಸುತ್ತೆ ರೀ. ಒಂದೇ ಕಂಟಿನ್ಯೂ ಮಾಡ್ತಾಯಿದ್ರೆ ಮಕ್ಕಳಿಗಂತೂ ಬೇಸರ ಆಗೇ ಆಗುತ್ತೆ. ಆದರೆ ನನ್ನ ಮಕ್ಕಳಿಗೆ ಶಾವ್ಗೆ ಉಪ್ಪಿಟ್ಟು ಅಂದರೆ ಬೇಸರ ಆಗಂಗಿಲ್ಲ ನೋಡಿರಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡಿಕೊಟ್ರು ತಿಂತಾರೋ. ಹಾಗಾದ್ರೆ ನಿನ್ನೆ ಮಾಡಿಸ್ಕೊಂಬಂದಿದ್ದೆ. ಇವತ್ತು ಎಷ್ಟು ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡಿರಿ. ಈಗಿದ್ರೆ ರೆಡಿ ಮಾಡಿ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿಕೊಟ್ಟು ನಾನು ನಾಷ್ಟ ಮಾಡಿಬಿಟ್ಟು ಇವಾಗ ಟೈಮ ಕರೆಕ್ಟ್ 8 ಗಂಟೆ ಆಗೈತೆ ನೋಡಿರಿ. ಎಷ್ಟು ಬಿಸಿಲು ಐತಿ, ಸಿಕ್ಕಾಪಟ್ಟೆ ಶೆಕೆ ಹಾಕತೈತಿ. ಅಂದರೆ ನಮ್ಮ ಬಿಜಾಪುರದಾಗ 45 ಡಿಗ್ರಿ ಬಿಸಿಲು ಐತೆ ನೋಡಿರಿ. ಅಷ್ಟು ಬಿಸಿಲಿಗೆ ಮನುಷ್ಯ ಅಂತೂ ಸಿಕ್ಕಾಪಟ್ಟೆ ತ್ರಾಸ ಅನುಭವಿಸ್ತಾ ಇರ್ತಾನು. ಅಂದರೆ ಪ್ರಾಣಿ ಪಕ್ಷಿಗಳ ಗತಿ ಅಂತೂ ಇನ್ನಷ್ಟು ಕಷ್ಟ ನೋಡಿರಿ. ಕಷ್ಟ ಅಂತ ಹೇಳ್ಕೊಂಬಿಟ್ರೂ ಕೆಲವೊಬ್ರಿಗೆ ಏನು ತ್ರಾಸ ಆಗುತ್ತೆ. ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಏನು ನಿನಗೊಬ್ಬಕ್ಕಿಗೆ ಕಷ್ಟ ಆಯ್ತು, ಯಾರಿಗೆ ಕಷ್ಟ ಇಲ್ಲೇನಂತೇಳಿ. ಮನುಷ್ಯ ಅಂದಮೇಲೆ ಎಲ್ಲ ರೀತಿ ಒಂದೊಂದು ರೀತಿ ಒಬ್ಬೊಬ್ರಿಗೆ ಕಷ್ಟ ಇರೋದ್ರಿ. ದುಡ್ಡು ಇದ್ದವ್ರಿಗೆ ಒಂದು ಕಷ್ಟ ಇದ್ರೆ ಇಲ್ಲಾರ್ದವ್ರಿಗೆ ಒಂದು ಕಷ್ಟ. ಒಬ್ರಿಗೆ ನೆಮ್ಮದಿ ಬೇಕು, ಒಬ್ರಿಗೆ ದುಡ್ಡು ಬೇಕು, ಒಬ್ರಿಗೆ ಜೀವನ ಕಟ್ಕೋಬೇಕು. ಎಲ್ಲರಿಗೂ ಒಂಥರ ಕಷ್ಟನೇ. ಅದು ನಾವು ಅಂದ್ಕೊಂಡಷ್ಟು ಈಜಿ ಇರಂಗಿಲ್ಲ ರೀ. ಶಾವ್ಗೆ ಮಾಡ್ಸೋದನ್ನ ಅಷ್ಟೇ ಅದನ್ನೇನು ಈಜಿ ಇಲ್ಲ. ಒಂದು ದಿವಸ ಕ್ಲೀನ್ ಮಾಡಿ ಬೀಸ್ಕೊಂಡು ಬಂದು ನೆಕ್ಸ್ಟ್ ಡೇ ಅದನ್ನ ಮಾಡಿಸ್ಕೊಂಡು ಬಂದು ಮತ್ತು ಒಂದು ದಿವಸ ಬಿಸಿಲಿಗೆ ಹಾಕಿ ಅದನ್ನ ತೆಗೆದಿಟ್ಟಾಗನೇ ಅದು ರೆಡಿ ಆಗೋದ್ರಿ. ಅಂದರೆ ನಾನು ನಿನ್ನೆ ಶಾವ್ಗೆ ಮಾಡ್ಸೋಕೆ ಹೋಗಿದ್ದಿಲ್ಲ, ಭಾಳ ಕಷ್ಟ ಆಗೋದ್ರಿ ಅಂತ ಹೇಳಿದ್ದಕ್ಕೆ ಅವ್ರು ಆ ಥರ ಅಂದರು. ಯಾವುದೂ ಈಜಿ ಅಲ್ಲ ರೀ. ಎಲ್ಲರೂ ಲೈಫ್ ಒಳಗೆ ಒಂದಿಲ್ಲ ಒಂದು ರೀತಿ ಕಷ್ಟ ಅನುಭವಿಸ್ತಾ ಇರ್ತಾರೆ. ನಾನು ಹೇಳಿದ್ದೀನಿ ಅಷ್ಟೇ. ಅದು ನಿಮಗೆ ಆ ಥರ ಅನಿಸ್ಬಿಟ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಅಂದರೆ ಅವ್ರ ಮನಸ್ಥಿತಿ ಹೆಂಗಿರುತ್ತಲ್ಲ ಆ ಥರ ಅವ್ರು ತಿಳ್ಕೊತಾರೆ ಅಷ್ಟೇ. ಈಗಿದ್ರೆ ನಾನು ಶಾವ್ಗೆ ತಂದುಬಿಟ್ಟು ಬಿಸಿಲಿಗೆ ಹಾಕಿದ್ದೀನಿ ನೋಡಿರಿ. ಅಂದರೆ ಈ ಸಲ ಏನು ಮಾಡಿದ್ದೀನಿ ಅಂದರೆ ಈ ಥರ ದಾರ ಕಟ್ಬಿಟ್ಟು ಬಿಸಿಲಿಗೆ ಇಡಕ್ಕೆ ಈಜಿ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಅಲ್ಲಿ ಏನವರು ಶಾವ್ಗೆ ಮಾಡೋರು ಇದೇ ಥರನ ಕಟ್ಬಿಟ್ಟು, ಅಂದ್ರೆ ಅವ್ರು ಬರೀ ರವಾನ ಬಳಸ್ಬಿಟ್ಟು ಶಾವ್ಗೆ ಮಾಡ್ತಾರೆ. ಇನ್ನಿದ್ರೆ ಗೋಧಿ ಹಿಟ್ಟನ್ನು ಮಾಡಿಸ್ಕೊಂಬಂದ್ಬಿಟ್ಟು ಮಾಡೋದು ಅಷ್ಟೇ ರೀ. ಅವರು ಇದೇ ಥರ ಕಟ್ಟಿ ಇಡ್ತಾರಲ್ಲ, ಹಾಗಾಗಿ ನಾನು ಅದನ್ನ ನೋಡಿಬಿಟ್ಟು ಕಟ್ಟಿ ತೊಗೊಂಡು ಬಂದಿದ್ದು. ಅಂದರೆ ಒಣಗಕ್ಕೆ ಹಾಕೋಕ್ಕೆ ಈಜಿ ಆಗುತ್ತೆ ರೀ. ಆದರೆ ಪಾರ್ಸೆಲ್ ಕಳಿಸ್ಬೇಕಾದ್ರೆ ಮತ್ತು 3 ಬಾಕ್ಸಿಗೆ ಹಾಕಿನೇ ಕಳಿಸ್ಬೇಕಾಗುತ್ತೆ. ಈಗಿದ್ರೆ ಅದನ್ನ ಬಿಸಿಲಿಗೆ ಹಾಕಿ ಬಂದುಬಿಟ್ಟು ಶಾವ್ಗೆ ಬೇಕಂದ್ರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಹಾಕಿರ್ತೀನಿ ರೀ. ಮೆಸೇಜ್ ಮಾಡಿರಿ, ವಾಟ್ಸಪ್ ಮೆಸೇಜ. ಈಗಿದ್ರೆ ನಾನು
ಹೋಗಿ ಕಾಯಿಪಲ್ಯ ತಂದೆ ನೋಡ್ರಿ. ಇವಾಗ ಬಿಸ್ಲಾಗ ಕಾಯಿಪಲ್ಯನೂ ಸರಿ ಇರೋಂಗಿಲ್ಲ, ಅಂದ್ರೆ ತಪ್ಪಲ ಪಲ್ಯ ಯಾವುದೂ ಅಷ್ಟು ಇಷ್ಟನೇ ಆಗಂಗಿಲ್ಲ ರೀ. ಮಳೆಗಾಲದಾಗನ ತಪ್ಪಲ ಪಲ್ಯ ಮಸ್ತ್ ಇರುತ್ತೆ ರೀ, ತೊಗೋಬೇಕಂತ ಅನ್ಸುತ್ತೆ. ನಾನಂತೂ ಜಾಸ್ತಿ ತಪ್ಪಲ ಪಲ್ಯ ಏನು ತಂದಿಲ್ಲ ರೀ. ಅಂದರೆ ತೊಗೊಳಕ್ಕೆ ಮನ್ಸಾಗಂಗಿಲ್ಲ ರೀ, ಫ್ರೆಶ್ಶಾಗಿ ಅನ್ಸೋದೇ ಇಲ್ಲ. ಯಾಕಂದ್ರೆ ಬಿಸಿಲು ಅಷ್ಟೇ ಐತ್ರಿ, ಮನುಷ್ಯನೇ ಮೆತ್ತಗೆ ಹಾಕತೈತಿ ಮತ್ತು ಪಲ್ಯನೂ ಮೆತ್ತಗೆ ಆಗೋದ ರೀ. ಅಂದ್ರೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ರು ಅದು ಎಲ್ಲ ಮೆತ್ತಗದಂಗೆ ಆಗುತ್ತಲ್ರಿ ಬಿಸಿಲಿಗೆ. ಹಾಗಾಗಿ ಈಗಿದ್ರೆ ಮಾವಿನ ಹಣ್ಣು ತಂದಿದ್ದೆ, ಅದನ್ನೇ ಬಳಸ್ಬಿಟ್ಟು ಮಾವಿನ ಹಣ್ಣಿನ ಸೇಕ್ ಮಾಡೋಣ ಅಂತೇಳಿ. ನನಗೆ ನನ್ನ ಮಗನಿಗೆ ಇಷ್ಟ ಆಗುತ್ತೆ, ಆದರೆ ತನಗೆ ಮಾತ್ರ ಇಷ್ಟ ಆಗಂಗಿಲ್ಲ ರೀ. ಮೊದಲೇ ಹೇಳಿಬಿಟ್ಲು, ತನೂ ಹಾಕೋದಂಗಿಲ್ಲ ಮಮ್ಮಿ, ನಂಗೆ ಇಷ್ಟ ಆಗಂಗಿಲ್ಲ. ಅಂದರೆ ಚಿಕ್ಕು ಬಾಳೆಹಣ್ಣಿಂದ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ರೀ, ಮಾವಿನ ಹಣ್ಣು ಇಷ್ಟ ಆಗಂಗಿಲ್ಲ ಅಂತ. ಅಂದ್ರೆ ಹಾಗೆ ತಿಂತಾಳು, ಆದರೆ ಈ ಥರ ಮಾಡಿಕೊಟ್ಟಾಗ ಇಷ್ಟ ಆಗಂಗಿಲ್ಲ, ನನಗೆ ಅಲ್ಲ ಅಂತ ಅಂದ್ಲು. ಅದಕ್ಕಾಗಿ ಮನು ಕುಡಿತೀನಂತ ಅಂದ್ಕೊಳ್ಳೆ ನಾನು ಮತ್ತು ಮನು ಮಾಡ್ಕೊಂಡು ಕುಡಿಬೇಕಂತೇಳಿ ಈಗಿದ್ರೆ ಮಾವಿನ ಹಣ್ಣನ್ನು ತೊಗೊಂಡ್ಬಿಟ್ಟು ಅದನ್ನೆಲ್ಲ ಪಲ್ಪ ತೆಗೆದ್ಬಿಟ್ಟು 1-2 ಚಮಚ ಸಕ್ಕರೆ ಅಥವಾ ಬೆಲ್ಲ, ಜೇನುತುಪ್ಪ ಯಾವುದಾದ್ರೂ ಹಾಕ್ಬೋದು, ಹಾಕ್ಲಿಕ್ಕೂ ನಡೀತೈತ್ರಿ. ನಾನಿಲ್ಲಿ 1.5 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಏಲಕ್ಕಿ ಮತ್ತು ಹಾಲು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿ ಮಾವಿನ ಹಣ್ಣಿಂದ ಸೇಕ್ ರೆಡಿ ಆಗುತ್ತೆ ನೋಡಿರಿ, ಸಖತ್ತಾಗಿರುತ್ತೆ. ಅಂದರೆ ಹೊರಗಡೆ ಹೋಗಿ ಐಸ್ ಕ್ರೀಮ್ ತಿನ್ನೋಕ್ಕಿಂತ ಈ ಥರ ಸಿಂಪಲ್ಲಾಗೆ ಮಾವಿನ ಹಣ್ಣಿನ ಸೇಕ್ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ನೋಡಿರಿ, ಕೂಲಾಗಿನೂ ಇರುತ್ತೆ. ಸ್ವಲ್ಪ ತಣ್ಣಗಿರೋ ಹಾಲನ್ನು ಹಾಕಬೇಕು. ಈಗಿದ್ರೆ ನನ್ನ ಮಗ ತೊಗೊರಪ್ಪಿ ಅಂತ ಅಂದ್ಕೊಳ್ಳಿ ಮಮ್ಮಿ ಸ್ವಲ್ಪ ಬಾದಾಮಿ ಎಲ್ಲ ಚಾಪ್ ಮಾಡಿ ಹಾಕಬೇಕಿಲ್ಲ ಅಂತಂದ, ಮತ್ತು ಹಾಗಾಗಿ ಚಾಪ್ ಮಾಡಿ ಹಾಕಾಕಂತೀನಿ ನೋಡಿರಿ. ಇದು ಆನ್ಲೈನ್ ಒಳಗೆ ತರಿಸಿದ್ದು ನಾನು. ಅದ್ರೊಳಗೆ ಸ್ವಲ್ಪ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಅಂದ್ರೆ ಗೋಡಂಬಿ ಬಾದಾಮಿ ಹಾಕಿಬಿಟ್ಟು ಈ ಥರ ತಿರುಗಿಬಿಟ್ರೆ ಆಯಿತು, ಸಣ್ಣ ಸಣ್ಣ ಪೀಸ್ ಕೆಳಗಡೆ ಬಂದುಬಿಡ್ತಾವ್ರಿ. ಅದ್ರ ತಿನ್ನಕ್ಕೂ ಇಷ್ಟ ಆಗುತ್ತಂತ ಆ ಥರ ಮಾಡೋದು. ಟೇಸ್ಟ್ ಆಗೈತಿಲ್ಲ ಅಂತೇಳಿ ನಾನು 1-2 ಸಲ ಕೇಳಿದ ಕೂಡಲಿ ಟೇಸ್ಟ್ ಆಗೈತಿ ಅಂತೇಳಿ ನನ್ನ ಮಗ ಯಾವ ಥರ ಅಂತಾನು. ನಾನು ಒಬ್ಬಾಕಿನೇ ಹಂಗೋ ಎಲ್ಲ ಹೆಣ್ಮಕ್ಳು ಹಾಗೆ ಏನೋ ಗೊತ್ತಿಲ್ಲ ರೀ. ಯಾಕಂದ್ರೆ ಏನಾದರೂ ಮಾಡಿರ್ತೀನಿಲ್ಲ, ಇಷ್ಟ ಆಗೈತಿ ಚಲೋ ಆಗೈತೆ ಅಂತ ಹೇಳ್ಬೇಕಂತ ಆಸೆ ನನಗೆ. ಅಂದರೆ ಅವರು ಇಷ್ಟ ಆಗೈತೆ ಅಂದ್ರೆ ಜಾಸ್ತಿ ಖುಷಿ ಆಗುತ್ತೆ, ಹಾಗಾಗಿ ಕೇಳ್ತಾ ಇರ್ತೀನಿ. ನೀವು ಹಂಗೇನಂತೇಳಿ ಕಮೆಂಟ್ ಮಾಡಿರಿ. ಅಂದರೆ ಒಂದೊಂದು ಸಲ ಆ ಥರ ಅನ್ನಿಸ್ತಿರ್ತೈತಿ ಹೇಳಿಕಂದ್ರೆ ಪದೇ ಪದೇ ಕೇಳ್ತಾ ಇರ್ತೀವಿ. ಈಗಿದ್ರೆ ಅದನ್ನು ಮಾವಿನ ಹಣ್ಣಿನ ಸೇಕ್ ಮಾಡ್ಕೊಂಡು ಕುಡಿದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸೋಸಾಕಂತೀನಿ ನೋಡಿರಿ. ಕೊತ್ತಂಬರಿ ಸೊಪ್ಪು ಸರಿಯೇ ಇಲ್ಲ, ಅಂದರೆ ಬಿಸಿಲಿಗೆ ಸರಿಯಾಗಿ ಎಳಂಗಿಲ್ಲಲ್ರಿ. ಫುಲ್ ಬರೀ ಕಡ್ಡಿನೇ ಐತಿ, ತಪ್ಪಲನೇ ಕಮ್ಮಿ ಐತಿ. ಅಂದರೆ ಇದು ಜವಾರಿ ಐತ್ರಿ, ಜಾಸ್ತಿ ದಿವಸ ಇಟ್ರೂ ಹಾಳಾಗಂಗಿಲ್ಲ. ಹೈಬ್ರಿಡ್ನೂ ಸಿಗುತ್ತೆ, ಅದು ಜಲ್ದಿ ಹಾಳಾಗ್ಬಿಡುತ್ತೆ ರೀ. ಯಾಕಂದರೆ ಅದಕ್ಕೆ ಗೊಬ್ಬರ ಜಾಸ್ತಿ ಹಾಕಿರ್ತಾರೋ. ಅಂದರೆ ಕೆಲವೊಬ್ರು ಹೆಂಗೆ ಗೊತ್ತೆ ಅಂದರೆ ಈ ಬೀಜ ಹಾಕಿದ 4-5 ದಿವಸಿಗೆ ಅದು ಕೊತ್ತಂಬರಿ ಸೊಪ್ಪು ಬಂದುಬಿಡಬೇಕು, ಆ ಥರ ಒಂದು ಗೊಬ್ಬರ ಸಿಗುತ್ತೆ ರೀ. ನಾನು ನೋಡಿದ್ದೀನಿ, ಕೆಲವೊಬ್ರು ಆ ಥರ ಮಾಡ್ತಾರೋ. ಅಂದರೆ 1-2-3 ದಿವಸ ಅದನ್ನ ಗೊಬ್ಬರ ಹಾಕಿಬಿಟ್ರೆ ಆಯಿತು, 4ನೇ ದಿವಸಿಗೆ ಅದನ್ನ ಕಿತ್ತಿ ಮಾರ್ಕೆಟ್ಗೆ ತಂದುಬಿಡ್ತಾರೋ. ಅಂಥದ್ದು ತೊಗೊಂಬಿಟ್ರೇನಿಲ್ಲ, ಜಲ್ದಿ ಹಾಳೂ ಆಗುತ್ತೆ ಮತ್ತು ತಿನ್ನಬಾರ್ದು. ಆದಷ್ಟು ಸ್ವಲ್ಪ ಸಣ್ಣದಾಗಿ ಇದ್ದಿದ್ದು ಕೊತ್ತಂಬರಿ ಮತ್ತು ಅದಕ್ಕೆ ಹೂ ಥರ ಆಗಿರ್ಬೇಕ್ರಿ. ಅಂದ್ರೆ ವೈಟ್ ಹೂವು ಆಗ್ತಾವಲ್ಲ ಕೊತ್ತಂಬರಿಗೆ, ಆ ಥರ ಆಗಿದ್ರೆ ಚಲೋ ಇರುತ್ತೆ ರೀ. ಗೊಬ್ಬರ ಹಾಕಿದಕ್ಕೆ ಹೂವು ಆಗಂಗಿಲ್ಲ, ಯಾಕಂದ್ರೆ ಅದು 4 ದಿವಸಿಗೆ ಬಂದುಬಿಟ್ಟಿರ್ತೈತಿ. ಈಗಿದ್ರೆ ನಾನು ಕೊತ್ತಂಬರಿ ಎಲ್ಲ ಸೋಸಿ ಕಾಯಿಪಲ್ಲೆ ಎಲ್ಲ ತೊಳೆದಿಟ್ಬಿಟ್ಟು ಚಪಾತಿ ಮಾಡಾಕಂತೀನಿ ನೋಡಿರಿ. ತನು ಇದ್ರೆ ಇವತ್ತು ಸ್ಪೆಷಲ್ ದಮ್ ಆಲೂ ಮಾಡ್ಯಾವ್ರಿ. ನಾನಿದ್ರೆ ಹಿಟ್ಟು ಕಲಸಿಟ್ಟಿದ್ದೆ, ಕಾಯಿಪಲ್ಲೆ ಸೋಸ್ಕೊಂತ ಕುಂತಿದ್ದೆ, ಮತ್ತೆ ಎಲ್ಲ ಸೋಸ್ಬಿಟ್ಟು ಈಗ ಹೋಗಿ ಚಪಾತಿ ಮಾಡಿ ಫಸ್ಟಿಗಿದ್ರೆ ನಾಯಿಗೂ ಊಟಕ್ಕೆ ಹಾಕಿಬಿಟ್ಟು ನಾನು ಊಟ ಮಾಡಾಕಂತೀನಿ ನೋಡಿರಿ. ಚಪಾತಿ ಎಲ್ಲ ಮಾಡಿಬಿಟ್ಟು ಇವತ್ತು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ, ಬರೀ ಚಪಾತಿ ಅಷ್ಟೇ ಮಾಡಿದ್ದು. ತನು ಇದ್ರೆ ಆಲೂ ದಮ್ ಏನಂತಾರೋ ಗ್ರೇವಿ ಮಾಡಿದ್ಲು. ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನೋಡಿರಿ, ಸಖತ್ತಾಗಿತ್ತು. ಅಂದರೆ ನಾನು ಸಣ್ಣ ಬಟಾಟೆ ಅಂತೀವಿ ನಾವು, ಆಲೂಗಡ್ಡೆ ಅಂತಾರಲ್ಲ, ಅದನ್ನ ಸಣ್ಣ ತಂದಿದ್ದೆ. ಎಷ್ಟು 15 ರೂಪಾಯಿ kg ಅಂತ. ಹಾಗಾಗಿ ಈ ಥರ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಇದನ್ನೇ ಬಳಸಿಬಿಟ್ಟು ಅಂದರೆ ನಾವು ಬಿರಿಯಾನಿ ಥರನೂ ಮಾಡ್ಬೋದು, ಅದು ಮಸ್ತಾಗಿರುತ್ತೆ ನೋಡಿರಿ. ಅಂದರೆ ಬಟಾಟೆ ಕುದಿಸಿ ಅದನ್ನು ಸ್ವಲ್ಪ ಸ್ಪೋರ್ಕಿಂದ ಎಲ್ಲ ಇದು ಮಾಡಿಕೊಂಡು ಅದನ್ನ ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡು ಉಪ್ಪು ಖಾರ ಎಲ್ಲ ಹಾಕಿ ಬಿರಿಯಾನಿ ಮಾಡ್ಬೋದು. ಅಂದರೆ ನಾನ್ ವೆಜ್ ತಿನ್ನಲಾರ್ದವರು ಆ ಥರ ಮಾಡ್ಬೋದು ನೋಡಿರಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮತ್ತು ಈ ಥರ ದಮ್ ಆಲೂನು ತನೂ ಮಾಡಿದ್ಲು. ಈ ಥರ ಎಲ್ಲ ಮಾಡೋಕ್ಕೆ ತನಗೆ ಜಾಸ್ತಿ ಇಷ್ಟ ರೀ. ಅಂದರೆ ರೊಟ್ಟಿ ಚಪಾತಿ ಮಾಡೋಂಗಿಲ್ಲ, ಬಿರಿಯಾನಿ ಆಗಲಿ ಮತ್ತು ಈ ಥರ ಗ್ರೇವಿ ಎಲ್ಲ ಭಾಳ ಮಸ್ತ್ ಮಾಡ್ತಾಳೆ. ಈಗಿದ್ರೆ ಎಗ್ ಬಿರಿಯಾನಿ ಮಾಡ್ತಂತ ರೆಡಿ ಮಾಡ್ಕೊಳಕತ್ತಿದ್ಲು ರೀ. ಈ ಕಡೆ ನಾನು ಅಕ್ಕಿ ರುಬ್ಬೇಕಂತ ಮತ್ತು ತೊಳೆದಿಟ್ಟಿದ್ದೀನಿ ನೋಡಿರಿ. ನಾಳೆ ಸಂಡ್ಗೆ ಮಾಡ್ಬೇಕಂತೇಳಿ 1.5 kg ಅಕ್ಕಿನ 5 ದಿವಸ ಹಿಂದೆನೇ ನೆನೆಸಿಟ್ಟಿದ್ದೆ ರೀ. ಅದಕ್ಕೆ ಇಷ್ಟೊಕ್ಕನೇ ನೀರು ಬೇಕಾಗ್ತವೆ ಹಿಟ್ಟು ರೆಡಿ ಮಾಡೋಕ್ಕೆ. ಮಿನಿಮಮ್ ಒಂದು 2 ತಾಸಂತೂ ಬೇಕಾಗುತ್ತೆ, ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕಾಗಿ ಬೆಳಗ್ಗೆ ನೀರೆಲ್ಲಿ ತುಂಬ್ಕೋದು. ಈಗ ಬೋರ್ ಚಾಲು ಮಾಡಿ ನೀರು ತುಂಬಿಟ್ಟಿದ್ದೆ ರೀ. ಮುಂಜಾನೆ ಅದನ್ನ ಸಂಡ್ಗೆ ಹಿಟ್ಟು ರೆಡಿ ಮಾಡಬೇಕು. ಮತ್ತು ಈಗ ಅಕ್ಕಿನೂ ರುಬ್ಬಿಡಬೇಕು. ಈಗಿದ್ರೆ ನನ್ನ ಮಗಳು ಶೀಕರ್ಣಿ ಮಾಡಾಕಂತಿದ್ದೆ. ಮಮ್ಮಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ, ಬರೀ ರಸ ಅಷ್ಟೇ ತೆಗೆದ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿಬಿಡ್ರಿ ಅಂತ ಹೇಳಾಕತ್ತಿದ್ಲು.
ಕೈಯೆಲ್ಲ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ಅನಾಕತ್ತಿದ್ಲು. ಹಾಗೆ ಮಾಡಬೇಕಮ್ಮ, ಹಿಂಗೆ ಮಾಡಿರಿ ಹೆಂಗೆಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ನಾ ಅಂದರೆ ನಾವು ವೇಸ್ಟ್ ಆಗಬಾರ್ದು ಅಂತೇಳಿ ಮಕ್ಕಳಿಗೆ ಏನ್ರಿ ಒಟ್ಟು ಅವರಿಗೆ ಟೇಸ್ಟಾಗಿರಬೇಕು, ಕ್ಲೀನಾಗಿರಬೇಕು. ಅದ್ರಾಗ ನನ್ನ ಮಕ್ಕಳಂತೂ ಏನು ಮಮ್ಮಿ ಈ ಥರ ಮಾಡಬೇಡ್ರಿ ಆ ಥರ ಮಾಡಬೇಡ್ರಿ ಅಂದರೆ ಅದು ಮಾವಿನ ಹಣ್ಣು ಸಪ್ಪಿ ಏನೈತದ್ರಿ ಮತ್ತು ಗೊಟ್ಲಿ ಇರುತ್ತಲ್ಲ ಅದನ್ನ ಸ್ವಲ್ಪ ನೀರು ಹಾಕಿ ಅದು ತೊಳೆದು ಅದನ್ನ ಸೀಕರ್ಣಿಗೆ ಮಿಕ್ಸ್ ಮಾಡ್ತೀವಿ. ನಾನು ಈ ಥರ ಮಾಡ್ತೀನಿ, ಆದರೆ ನನ್ನ ಮಕ್ಕಳಿಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಈ ಥರ ಮಾಡಿರಿ ಮಮ್ಮಿ ಅಂತೇಳಿ ನನಗೆ ಕಲಿಸ್ಕೊಡಾಕತ್ತಿದ್ಲು. ಹಿಂಗೆ ಮಾಡಬೇಡಮ್ಮ ನಾನು ಮಾಡ್ತೀನಿ, ನೀನು ಸುಮ್ಮನೆ ಹೊರಗೆ ಹೋಗಿ ನೀ ಹೇಳ್ದಂಗೆ ಮಾಡ್ತೀನಿ ಅಂತೇಳಿ ತನೂ ಹೇಳಾಕತ್ತಿದ್ದೆ. ಸಿಪ್ಪಿ ಒಳಗೆ ಮತ್ತು ಗೊಟ್ಲಿ ಒಳಗೆ ಇನ್ನೂ ಮಾವಿನ ಹಣ್ಣಿಂದು ರಸ ಇರುತ್ತಲ್ರಿ, ಬಿಸಾಕಕ್ಕೆ ಮನಸ್ಸಾಗಂಗಿಲ್ಲ. ಆದರೆ ಮಕ್ಕಳಿಗೇನು ಒಟ್ಟಿನಲ್ಲಿ ಕ್ಲೀನಾಗಿರಬೇಕು, ಟೇಸ್ಟಾಗಿರಬೇಕು ಆ ಥರ ಅವರು ಡಿಮ್ಯಾಂಡ್ ಮಾಡೋದು. ಆದರೆ ನಾನು ಮಾತ್ರ ಸ್ವಲ್ಪ ನೀರು ಹಾಕಿ ಅದನ್ನ ಸಪ್ಪಿ ಮತ್ತು ಗೊಟ್ಲಿನ ತೊಳೆದ್ಬಿಟ್ಟು ಮಾವಿನ ಹಣ್ಣಿಗೆ ಅಂದರೆ ರಸಕ್ಕೆ ಹಾಕಿಬಿಟ್ಟು ಸೀಕರಣೆ ಮಾಡ್ತೀನಿ ನೋಡಿರಿ. ಅದು ಮಾವಿನ ಹಣ್ಣಾಗಲಿ ಬಾಳೆಹಣ್ಣಾಗಲಿ ಅದನ್ನ ಸ್ವಲ್ಪ ಮೆತ್ತಗಾಗಿರಬಾರ್ದು, ಕಪ್ಪಾಗಿರಬಾರ್ದು. ಆ ಥರ ಆಗಿಬಿಟ್ರೆ ತಿನ್ನಾಕನ ಹೋಗಂಗಿಲ್ಲ ರೀ. ನಾನು ತಿಂತೀನಿ ಅಂದರೆ ಬಾಳೆಹಣ್ಣಾಗಲಿ ಮತ್ತು ಮಾವಿನ ಹಣ್ಣಾಗಲಿ ಸ್ವಲ್ಪ ಜಾಸ್ತಿ ಹಣ್ಣಾದಾಗ ಅದು ಮೆತ್ತಗಾಗೇ ಆಗೋದ್ರಿ. ಆದರೆ ಮೆತ್ತಗಾಗಿಬಿಟ್ರೆ ಸ್ವಲ್ಪ ಮ್ಯಾಲೆ ಕಪ್ಪಾಗ್ಬಿಟ್ರೆ ತಿನ್ನಾಕನ ಹೋಗಂಗಿಲ್ಲ ರೀ. ಅಂದರೆ ವೇಸ್ಟ್ ಮಾಡೋಕೆ ಹೋಗಬಾರ್ದು, ನೀಟಾಗಿ ಕ್ಲೀನ್ ಮಾಡಿಕೊಂಡು ತಿಂದ್ರೆ ಆಗುತ್ತಾದ್ರೆ ಅವರಂತೂ ಮುಟ್ಟಕ್ಕೆ ಹೋಗಂಗಿಲ್ಲ ರೀ. ಈಗಿದ್ರೆ ಮಾವಿನ ಹಣ್ಣಿನ ಸೀಕರಣೆ ಮಾಡೋದಂತೆ ಎಲ್ಲ ರಸನ ತೆಗೆದ್ಬಿಟ್ಟು ಸ್ವಲ್ಪ ಮಾವಿನ ಹಣ್ಣಿನ ಪಲ್ಪನ ಎತ್ತಿಡಾಕಂತೀನಿ ನೋಡಿರಿ. ಅಂದರೆ ಇದನ್ನ ಬಳಸಿಬಿಟ್ಟು ನಾಳೆ ಐಸ್ ಕ್ರೀಮ್ ಮಾಡ್ತೀನಿ, ಭಾಳ ಮಸ್ತ್ ಇರುತ್ತೆ ರೀ. ಮಧ್ಯಾಹ್ನ ಟೈಮ್ದಾಗಂತೂ ಊಟ ಆದ ತಕ್ಷಣ ತಿನ್ನಾಕ. ಹಾಗಾಗಿ ಸ್ವಲ್ಪ ಮಾವಿನ ಹಣ್ಣಿನ ಪಲ್ಪನ ಡಬ್ಬಿಗೆ ಹಾಕಿಬಿಟ್ಟು ಫ್ರಿಜ್ ಒಳಗೆ ಎತ್ತಿಟ್ಟಿದ್ದೀನಿ ರೀ. ಅಂದರೆ ಐಸ್ ಬಾಕ್ಸ್ನಾಗ ಇಡಬೇಕು. ಈಗಿದ್ರೆ ಮಾವಿನ ಹಣ್ಣಿನ ಸೀಕರಣೆ ಮಾಡೋಕೆ ಸಪ್ಪಿ ಎಲ್ಲ ಉಲ್ಟಾ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗಿದ್ರೆ ಅದಕ್ಕೆ ಎಷ್ಟು ಬೇಕಲ್ಲ ಬೆಲ್ಲ ಅಥವಾ ಸಕ್ಕರೆನ ಬಳಸ್ಬೋದು. ಆ್ಯಕ್ಚುಲಿ ಬೆಲ್ಲ ಹಾಕಿಬಿಟ್ರೆ ಸೀಕರಣೆ ಟೇಸ್ಟ್ ಜಾಸ್ತಿ ಆಗೋದ್ರಿ. ನಾನು ಮಾತ್ರ ಬೆಲ್ಲನೇ ಯೂಸ್ ಮಾಡೋದು. ಸ್ವಲ್ಪ ಬೆಲ್ಲ, ಏಲಕ್ಕಿ, ಉಪ್ಪನ್ನು ಹಾಕಿಬಿಟ್ಟು ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಚಪಾತಿ ಮತ್ತು ಹೋಳ್ಗೆ ಸಂಗಟಂತೂ ಸಖತ್ತಾಗಿರುತ್ತೆ. ಹೋಳ್ಗೆ ಮಾಡಬೇಕಿತ್ತು, ಆದರೆ ಈ ಬ್ಯಾಸ್ಗ್ಯಾಗ ಹೋಳ್ಗೆ ಉಣ್ಣಾಕನ ಅಂತಾರೆ. ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿಬಿಟ್ರಂತೂ ತೀರಾ ದಗಿ ಆಗುತ್ತೆ. ಸಂಜೆಗೆ ಊಟ ಮಾಡಿಬಿಟ್ರೆ ಆ ದಗಿಗೆ ನಿದ್ದಿನೇ ಹತ್ತಂಗಿಲ್ಲ ರೀ. ಹಾಗಾಗಿ ಮಾಡೋಕ್ಕೆ ಹೋಗಿಲ್ಲ, ಮಾಡಬೇಕಾಗೈತಿ. ಅಂದರೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋಟಿಗೆ ಒಂದು ಸಲ ಆದ್ರೂ ಸೀಕರಣೆ ಹೋಳ್ಗೆ ಮಾಡಬೇಕು. ಈಗಿದ್ರೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ರೆ ಮಾವಿನ ಹಣ್ಣಿನ ಸೀಕರಣೆ ರೆಡಿ ಆಯ್ತು ನೋಡಿರಿ. ನಾನಂತೂ ಈ ರೀತಿ ಮಾಡೋದು. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ. ಈಗಿದ್ರೆ ಫೈನಲಿ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಚಪಾತಿ ಮತ್ತು ತನು ಇದ್ರೆ ಬಿರಿಯಾನಿ ಮಾಡಿದ್ಲ. ಇನ್ನು ಮಸ್ತಾಗಿ ಊಟ ಮಾಡಕ್ಕಂತೀವಿ ನೋಡಿರಿ. ಸಿಂಪಲ್ಲಾಗಿದ್ರೂ ಸೂಪರಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಮಾವಿನ ಹಣ್ಣಿನ ಸೀಕರಣೆ ಅಂದರೆ ಜಾಸ್ತಿ ಇಷ್ಟ ಆಗೋದ್ರಿ. ಮಕ್ಕಳಿಗೆ ಮಾತ್ರ ಅಷ್ಟೊಂದೇನು ಇಷ್ಟ ಆಗಂಗಿಲ್ಲ. ಅವರಿಗೆ ಗ್ರೇವಿ ಮತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿದ್ದಿದ್ದು ಜಾಸ್ತಿ ಇಷ್ಟ ಆಗೋದು. ತನು ಇದ್ರೆ ಮಧ್ಯಾಹ್ನ ಆಲೂ ಗ್ರೇವಿ ಮಾಡಿರಲಿಲ್ಲ, ಅಂದರೆ ಆಲೂ ದಮ್ ಆಲೂ ಅಂತ್ರಿ. ಅಂದರೆ ಏನಾದರೂ ಮೊಬೈಲ್ದಾಗ ನೋಡಿಬಿಟ್ಟು ಟ್ರೈ ಮಾಡ್ತಾ ಇರ್ತಾವೆ. ಅಂದರೆ ಜಾಸ್ತಿನೇ ಟೇಸ್ಟ್ ಮಾಡಿರ್ತಾವೆ. ಚಪಾತಿ ರೊಟ್ಟಿ ಬರೋಂಗಿಲ್ಲ, ಆದರೆ ಬಿರಿಯಾನಿ ಮತ್ತು ಈ ಥರ ಗ್ರೇವಿ ಎಲ್ಲ ಸಖತ್ತಾಗೆ ಮಾಡಿರ್ತಾವೆ. ಈಗ ಫೈನಲಿ ಎಲ್ಲ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಊಟ ಮಾಡಕ್ಕಂತೀವಿ ನೋಡಿರಿ. ಡೈಲಿ ಒಂದು ಟೈಮ್ ಆದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ಬೇಕು ನೋಡಿರಿ. ಅಂದರೆ ಒಂಥರ ಪಾಸಿಟಿವ್ ಫೀಲ್ ಅನಿಸುತ್ತೆ. ಅಂದರೆ ಒಂದು ಟೈಮ್ ಆದ್ರೂ ಎಲ್ಲರೂ ಈ ಥರ ಒಟ್ಟಿಗೆ ಕೂತು ಊಟ ಮಾಡಿಬಿಟ್ರೆ. ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಅಕ್ಕಿ ರುಬ್ಬೇಕಂತ ಹೇಳಿದ್ದೆ ಅಲ್ರಿ, ನಾಳೆ ಸಂಡ್ಗೆ ಮಾಡ್ಬೇಕಂತೇಳಿ ಹಾಗಾಗಿ ರುಬ್ಬಿ ಇಡಾಕಂತೀನಿ ನೋಡಿರಿ. ಈಗ ರಾತ್ರಿ ರುಬ್ಬಿಟ್ಬಿಟ್ರೆ ಆ್ಯಕ್ಚುಲಿ ರಾತ್ರಿನೇ ಹಿಟ್ಟು ರೆಡಿ ಮಾಡಿಟ್ರೆ ಇನ್ನಷ್ಟು ಬೆಸ್ಟ್ ಆಗುತ್ತೆ. ಅದನ್ನೇ ಮಾಡ್ಬೇಕಂತ ಅಂದ್ಕೊಂಡ್ರಿ. ನಮ್ಮ ಮನೆಯವರಿದ್ರೆ ರಾತ್ರಿ ರೆಡಿ ಮಾಡ್ತೀವಿ, ಬೆಳಗಿನ ನಸಿಕ್ನಾಗೆದ್ದು ರೆಡಿ ಮಾಡಂತ ಅವ್ರು ಹೇಳಿದ್ರು. ಹಾಗಾಗಿ ಮತ್ತು ಅಕ್ಕಿ ಅಷ್ಟೇ ರುಬ್ಬಿಟ್ಟು ಮನ್ಕೋಬೇಕಾಯ್ತು ರೀ. ಸಂಡ್ಗೆ ಆಗಲಿ ಮತ್ತು ಹಪ್ಪಳ ಆಗಲಿ ಬೆಳಗ್ಗೆ ಎದ್ದು ಕೂಡಲೇ ಮಾಡಿಬಿಟ್ರೆ ಇಡೀ ದಿವಸ ಟೆನ್ಷನ್ ಅಂತ ಅನ್ಸಂಗಿಲ್ಲ ರೀ. ಅಂದರೆ ಇಡೀ ದಿವಸ ಒಣಗ್ತಾವೆ. ನಾವು ಲೇಟ್ ಮಾಡಿ ಮಾಡಿಬಿಟ್ರೆ ಏನಂತಲ್ಲ ಅವು ಒಣಗಂಗೂ ಇಲ್ಲ. ಅದಕ್ಕಾಗಿ ಬೆಳಗ್ಗೆ ಎದ್ದು ಕೂಡಲೇ ಜಲ್ದಿನೇ ಸಂಡ್ಗೆ ಮತ್ತು ಹಪ್ಪಳನ ಹಾಕಬೇಕಾಗುತ್ತೆ. ರಾತ್ರಿನೇ ರೆಡಿ ಮಾಡಿಟ್ರೆ ಬೆಸ್ಟ್ ಆಗುತ್ತೆ ರೀ. ಬೆಳಗ್ಗೆ ಎದ್ದು ಕೂಡಲೇ ಬಿಸಿಲಾಗಟ್ಟಿಗೆ ಎಲ್ಲ ಸಂಡ್ಗೆ ಹಾಕಿಬಿಡ್ಬೋದು. ಆದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿ ಮಾಡಬೇಕು. ಇವತ್ತಿನ ಲಾಗ್ನೂ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಲಾಗ್ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.